ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಹೆಸರು ಕಾಳು ಅಂದರೆ ಮೊಳಕೆ ಕಟ್ಟಿದ ಹೆಸರು ಕಾಳಿಂದ ರುಚಿಯಾದ ದೋಸೆ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ. ಮೊಳಕೆ ಕಟ್ಟಿದ ಕಾಳುಗಳು ಯಾವುದೇ ಆಗಲಿ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರ ಅಂತ ಎಲ್ಲರಿಗೂ ತಿಳಿದಿರೋ ಅಂಥ ವಿಷಯನೇ. ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ದೋಸೆ. ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ವಿಟಮಿನ್ಸ್, ಪ್ರೋಟೀನ್ ಸಹ ತುಂಬ ಚೆನ್ನಾಗಿರುತ್ತೆ ಈ ದೋಸೆಯಲ್ಲಿ. ಹಾಗಿದ್ರೆ ಇದರ ತಯಾರಿ ವಿಧಾನ ಏನು, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಎಲ್ಲ ಇವತ್ತಿನ ದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ದೋಸೆಯನ್ನು ಮಾಡಲಿಕ್ಕೆ ನಾನು ಒಂದು 1/4 kg ಹೆಸರು ಕಾಳನ್ನ ತಗೊಂಡು ಒಂದು ದಿನ ನೈಟ್ ಪೂರ್ತಿ ಅದನ್ನು ನೆನೆಸಿಟ್ಟು 12 ಗಂಟೆಗಳ ಕಾಲ ನೆನೆಸಿಟ್ಟು ಪುನಃ ಅದನ್ನು ಮೊಳಕೆ ಕಟ್ಟಿದ್ದೆ. ಬೆಳಗ್ಗೆ ನಾವು ಮೊಳಕೆ ಕಟ್ಟಿದ್ರೆ ಈ ಬೇಸಿಗೆಯಲ್ಲಿ ನೈಟ್ಗೆ ಮೊಳಕೆ ಎಲ್ಲ ಬಂದುಬಿಡುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ಅಕ್ಕಿನ 1 ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಯಾವುದೇ ಅಳತೆ ತಗೊಳ್ಳಿ, 1 ಗ್ಲಾಸ್ ಅಷ್ಟು ಹೆಸರು ಕಾಳಿದ್ರೆ ಅದರ ಅರ್ಧ ಭಾಗದಷ್ಟು ಅಕ್ಕಿ ಇರಬೇಕು. ಅಕ್ಕಿನ ಈ ರೀತಿಯಾಗಿ 2 ಗಂಟೆಗಳ ಕಾಲ ಮೊದಲೇ ನೆನೆಸಿಟ್ಟು ರೆಡಿ ಮಾಡಿದ್ದೀನಿ. ಈಗ ಆ ನೀರನ್ನು ಪಕ್ಕಕ್ಕೆ ಬಗ್ಗಿಸ್ತಾ ಇದ್ದೀನಿ. ನಾನು ಲೋಟ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ 2 ಲೋಟದಷ್ಟು ಹೆಸರು ಕಾಳಿದೆ, 1 ಲೋಟದಷ್ಟು ಅಕ್ಕಿ ಇದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನೆನೆಸಿಟ್ಟಿರೋವಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಕಾಳನ್ನ ನಾನು ಗ್ಲಾಸಲ್ಲೇ ಹಾಕಿ ನಿಮಗೆ ನೋಡಿಸ್ತಾ ಇದ್ದೀನಿ ನೋಡಿ. 2 ಬರುತ್ತೆ, 2 ಗ್ಲಾಸಷ್ಟು ಹೆಸರು ಕಾಳು ಬರುತ್ತೆ. ಈಗ ಇದಕ್ಕೆ ರುಚಿಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ಒಂದು 4 ರಿಂದ 5 ಹಸಿರು ಮೆಣಸಿನಕಾಯಿ, 1 ಇಂಚಷ್ಟು ಹಸಿ ಶುಂಠಿನ ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನಾನು ಈ ಸರಿ ತಂದಿದ್ದ ಹಸಿರು ಮೆಣಸಿನ್ಕಾಯಿ ಯಾಕೋ ನನಗೆ ಅಷ್ಟು ಖಾರ ಇಲ್ಲ ಅನ್ನಿಸ್ತಿದೆ. ಸೊ ಹಾಗಾಗಿ ನಾನು ಇನ್ನೂ 2 ಹಸಿರು ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಖಾರ ಇರೋದು ಇಲ್ಲದೆ ಇರೋದು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಅದನ್ನು ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಹದ ಬಂದು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ನೀರಾಗಿ ಇರಬಾರ್ದು. ನಾನು ವಿಡಿಯೋದಲ್ಲಿ ನೋಡಿಸ್ತಿದ್ದೀನಿ ನೋಡಿ, ಈ ರೀತಿಯಾಗಿ ಇರಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುನಃ ದೋಸೆಯನ್ನು ಹಾಕ್ಕೊಳ್ಳೋಣ. ದೋಸೆ ಹಾಕಲಿಕ್ಕೆ ನಾನಿಲ್ಲಿ ಹೆಂಚಿಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿಯಾಗಿ ಈರುಳ್ಳಿಯಿಂದ ಅದನ್ನೆಲ್ಲ ರಬ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ದೋಸೆ ನಮಗೆ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ರಬ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಇದಕ್ಕೆ ಚಿಮುಕ್ಸ್ಕೊಂಡು ಈಗ ದೋಸೆಯನ್ನು ಹಾಕೋಣ. ದೋಸೆ ಒಂದು ಸೌಟಿನ ಹಿಟ್ಟಷ್ಟು ದೋಸೆ ಹಿಟ್ಟು ತಗೊಳ್ಳಿ. ದೋಸೆ ಹಿಟ್ಟನ್ನು ಈ ರೀತಿ ಮಧ್ಯಕ್ಕೆ ಹೆಂಚು ಮೇಲೆ ಇಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಈ ದೋಸೆಯನ್ನು ನೀವು ಮಾಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಎಣ್ಣೆಗಿಂತ ತುಪ್ಪದಲ್ಲಿ ಈ ದೋಸೆ ತುಂಬ ರುಚಿಯಾಗಿರುತ್ತೆ. ತುಪ್ಪ ಇಷ್ಟಪಡದೇ ಇರೋರು ನೀವು ಎಣ್ಣೆಯನ್ನೇ ಯೂಸ್ ಮಾಡ್ಕೋಬೋದು. ಈಗ ತುಪ್ಪ ಹಾಕಿದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಮೇಲೆ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ, ನಮಗೆ ಈರುಳ್ಳಿ ಎಲ್ಲ ಬಾಯಿಗೆ ಸಿಗ್ತಿರುತ್ತೆ. ಈಗ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಬೇಕಾಗುತ್ತೆ. ಇದು ಹೆಸರು ಕಾಳು ದೋಸೆ ಅಲ್ವಾ, ಹಾಗಾಗಿ ಈಗ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಸೈಡಲ್ಲೆಲ್ಲ. ಆಗ ಇನ್ನೊಂದು ಕಡೆಗೆ ತಿರುಗಿಸಾಕೊಳ್ಳೋಣ. ನಾನು ಈಗ ನಿಮಗೆ ನೋಡಿಸ್ತಿದ್ದೀನಿ ನೋಡಿ, ಒಂದು ಅರ್ಧ ಭಾಗದಷ್ಟು ಮಡಚಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಈ ದೋಸೆ. ಈಗ ಇದನ್ನು ಇನ್ನೂ ಒಂದು ಕಡೆಗೆ ತಿರುವಾಕಿ ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ತಿರುವಾಕಿದ ನಂತರ ಮೇಲೇನೂ ಸಹ ಸ್ವಲ್ಪ ತುಪ್ಪವನ್ನು ಇಷ್ಟ ಇದ್ದವರು ಸೇರಿಸ್ಕೋಬೋದು, ಇಷ್ಟ ಇಲ್ಲ ಅಂದರೆ ತೊಂದರೆ ಇಲ್ಲ. ಯಾಕಂದರೆ ಕೆಲವರು ಜಾಸ್ತಿ ತುಪ್ಪ ಎಣ್ಣೆ ಹೆಚ್ಚು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ, ಅದಕ್ಕಾಗಿ ಹೇಳ್ತಿದ್ದೀನಿ. ಈಗ ಫ್ರೆಂಡ್ಸ್, ದೋಸೆ ಅನ್ನೋದು ಇಲ್ಲಿ ರೆಡಿ ಆಯಿತು. ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ಟೇಸ್ಟಿಯಾಗೂ ಇದೆ. ನೀವು ತಪ್ಪದೆ ಟೇಸ್ಟ್ ಮಾಡಿದ್ರೇ ಗೊತ್ತಾಗೋದು. ನಾನು ಎಷ್ಟು ಹೇಳುತ್ತಾ ಇದ್ರೂ ಅದು ನೀವು ಟೇಸ್ಟ್ ಮಾಡಿದಾಗ್ಲೇ ನಿಮಗೆ ಅದರ ರುಚಿ ತಿಳಿಯೋದು ಅಂತ ಹೇಳ್ತೀನಿ. ಈಗ ಇನ್ನೂ ಒಂದು ದೋಸೆ ಹಾಕಿ ನೋಡಿಸ್ತೀನಿ ನೋಡಿ. ಫ್ರೆಂಡ್ಸ್, ಈ ದೋಸೆ ಮೊದಲನೇದು ಹೇಗೆ ಹಾಕಿದ್ವೋ ಅದೇ ರೀತಿ 2ನೇದನ್ನು ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಚಟ್ನಿ, ಸಾಗು ಏನು ಇಲ್ದಿರನೇ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ. ನಾನು ಇವತ್ತು ಇದಕ್ಕೆ ಯಾವುದೇ ಥರದ್ದು ಇದ್ರ ಕಾಂಬಿನೇಷನ್ ಚಟ್ನಿ ಏನೂ ಮಾಡಲಿಲ್ಲ. ನಾನು ರೆಡಿ ಮಾಡಿಟ್ಕೊಂಡಿರೋವಂಥ ಚಟ್ನಿ ಪುಡಿಗಳು ಸ್ಟಾಕ್ ಇರುತ್ತಲ್ವ, ಆ ಚಟ್ನಿ ಪುಡಿನೇ ಇದ್ರ ಮೇಲೆ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ. ನಾವು ಹಸಿರು ಮೆಣಸಿನ್ಕಾಯಿ ಹಾಕಿರೋ ಕಾರಣ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ. ಯಾವುದೇ ಚಟ್ನಿ ಇಲ್ದಿರ ನಾವು ತಿನ್ಬೋದು.
ಈಗ ನೋಡಿ ಫ್ರೆಂಡ್ಸ್, ನೋಡಿಸ್ತಾ ಇದ್ದೀನಿ, ಸ್ವಲ್ಪ ಚಟ್ನಿ ಪುಡಿನ ಉದುರಿಸ್ತಾ ಇದ್ದೀನಿ. ಈ ರೀತಿ ಚಟ್ನಿ ಪುಡಿ ಇದ್ರೂ ನೀವು ಈ ರೀತಿ ಉದುರಿಸ್ಕೊಂಡು ದೋಸೆಯನ್ನು ತಿನ್ಬೋದು. ಚಟ್ನಿ ಪುಡಿ ಇಲ್ಲ ಅಂದರೂ ಏನೂ ತೊಂದರೆ ಇಲ್ಲ, ಹಾಗೆ ತಿನ್ಬೋದು ಈ ದೋಸೆ. ಈಗ ನಮಗೆ 2ನೇ ದೋಸೆನೂ ಇಲ್ಲಿ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಮೊಳಕೆ ಕಟ್ಟಿದ ಹೆಸರು ಕಾಳಿನ ದೋಸೆ ನಾನು ನಿಮಗೆ ಇವತ್ತಿನ ದಿನ ನೋಡಿಸಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಗೊತ್ತಲ್ವಾ, ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಶುಭ ದಿನ ಫ್ರೆಂಡ್ಸ್.